Hi, hello, namaste, good morning to all my dear divine wives. I hope you all are doing great and awesome in your life. Yes, ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನ ಹನುಮಾನ್ ದೇವಾಲಯಗಳಲ್ಲಿ ಒಂದಾದ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ, ಮಹಿಮೆ, ವಿಶೇಷತೆ ಮತ್ತು ಇಲ್ಲಿನ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೆಂಗಳೂರು ನಗರವು ಅನೇಕ ಐತಿಹಾಸಿಕ ದೇವಾಲಯಗಳಲ್ಲಿ ಹೆಸರುವಾಸಿಯಾಗಿದೆ. ಅವುಗಳಲ್ಲಿ ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರುವ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಭಕ್ತರ ಅಪಾರ ನಂಬಿಕೆಯ ಕೇಂದ್ರವಾಗಿದೆ. ಈ ದೇವಾಲಯವು ಬೆಂಗಳೂರಿನ ಚಾಮರಾಜಪೇಟೆ ಮತ್ತು ಗವಿಪುರದ ಸಮೀಪದಲ್ಲಿದ್ದು, ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿ ದರ್ಶನ ಪಡೆಯುತ್ತಾರೆ. ಗಾಳಿ ಆಂಜನೇಯ ಎಂಬ ಹೆಸರಿನ ಹಿಂದೆಯೂ ಒಂದು ವಿಶೇಷ ಕಥೆ ಇದೆ. ಅದನ್ನು ಈಗ ತಿಳಿಯೋಣ. ಸುಮಾರು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಬೆಂಗಳೂರು ಸಂಸ್ಥಾಪಕರಾದ ಕೆಂಪೇಗೌಡರ ಕಾಲದಲ್ಲಿಯೇ ಈ ಪ್ರದೇಶ ಅಭಿವೃದ್ಧಿಯಾಯಿತು. ಆ ಕಾಲದಲ್ಲಿ ಈ ಪ್ರದೇಶವು ಎತ್ತರದ ಬೆಟ್ಟದಂತಿದ್ದು, ಸದಾ ತಂಪಾದ ಗಾಳಿ ಬೀಸುತ್ತಿತ್ತು. ಅದಕ್ಕಾಗಿ ಇಲ್ಲಿನ ಆಂಜನೇಯನನ್ನು ಗಾಳಿ ಆಂಜನೇಯ ಎಂದು ಕರೆಯಲು ಆರಂಭವಾಯಿತು. ಮತ್ತೊಂದು ನಂಬಿಕೆಯ ಪ್ರಕಾರ ಶ್ರೀ ಹನುಮಂತನು ಈ ಸ್ಥಳದಲ್ಲಿ ದಕ್ಷಿಣ ದಿಕ್ಕಿನಿಂದ ಬರುವ ನಕಾರಾತ್ಮಕ ಶಕ್ತಿಗಳನ್ನು ತಡೆಯುವ ರಕ್ಷಕನಾಗಿ ನೆಲೆಸಿದ್ದಾನೆ. ಈ ದೇವಾಲಯದಲ್ಲಿರುವ ಹನುಮಂತನ ವಿಗ್ರಹವು ಅತ್ಯಂತ ಶಕ್ತಿಶಾಲಿ ಎಂದು ಭಕ್ತರು ನಂಬುತ್ತಾರೆ. ಮತ್ತು ಇಲ್ಲಿ ತುಂಬ ದೇವಾಲಯ ಕೂಡ ಇವೆ. ನೀವು ಸತ್ಯನಾರಾಯಣನ ಕಾಣಬಹುದು, ಪ್ರಸಿದ್ಧ ಹನುಮಂತನನ್ನು ಕಾಣಬಹುದು. ಸ್ವಾಮಿಯ ಮುಖದಲ್ಲಿ ಕಾಣುವ ದಿವ್ಯ ಕಾಂತಿ ಭಕ್ತರನ್ನು ಆಕರ್ಷಿಸುತ್ತದೆ. ಇಲ್ಲಿ ತುಳಸಿ ಮಾಲೆ, ಬೆಣ್ಣೆ ಅಲಂಕಾರ ಮತ್ತು ಒಡೆಮಾಲೆ ಸಮರ್ಪಿಸುವುದು ವಿಶೇಷ. ಮಂಗಳವಾರ ಹಾಗೂ ಶನಿವಾರ ಭಕ್ತರ ಸಂಖ್ಯೆ ಬಹಳ ಹೆಚ್ಚಿರುತ್ತದೆ. ರಾಮನಾಮ ಜಪ, ಹನುಮಾನ್ ಚಾಲೀಸ ಹಾಗೂ ಸುಂದರಕಾಂಡ ಪಾರಾಯಣ ಇಲ್ಲಿ ನಿಯಮಿತವಾಗಿ ನಡೆಯುತ್ತದೆ. ಗಾಳಿ ಎಂದರೆ ಗಾಳಿ ಅಥವಾ ವಾಯು. ಹನುಮಂತನು ವಾಯುದೇವನ ಪುತ್ರನಾಗಿರುವುದರಿಂದ ಈ ಹೆಸರು ಇನ್ನಷ್ಟು ಅರ್ಥಪೂರ್ಣವಾಗಿದೆ. ಈ ಪ್ರದೇಶದಲ್ಲಿ ಸದಾ ಗಾಳಿ ಬೀಸುತ್ತಿದ್ದು ಹಾಗೂ ವಾಯುಪುತ್ರನ ಆರಾಧನೆ ಎರಡೂ ಸೇರಿ ಗಾಳಿ ಆಂಜನೇಯ ಎಂಬ ಹೆಸರು ಪ್ರಸಿದ್ಧಿಯಾಯಿತು. ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ಬಂದರೆ ಶನಿದೋಷ ನಿವಾರಣೆಗೆ ಇಲ್ಲಿ ಪೂಜೆ ಮಾಡುತ್ತಾರೆ. ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಉದ್ಯೋಗ ಹಾಗೂ ವಿದ್ಯೆಯಲ್ಲಿ ಯಶಸ್ಸು ದೊರೆಯುತ್ತದೆ. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇಲ್ಲಿಯ ಜನರದು. ಅನೇಕ ಭಕ್ತರು ತಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಿದ ನಂತರ ಮತ್ತೆ ಬಂದು ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಹನುಮ ಜಯಂತಿಯ ಅಂದು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಆ ದಿನ ವಿಶೇಷ ಅಭಿಷೇಕ, ಅಲಂಕಾರ, ಹೋಮ, ಭಜನೆ ಹಾಗೂ ಅನ್ನ ಸಂತರ್ಪಣೆ ನಡೆಯುತ್ತದೆ. ರಾಮನವಮಿ, ದೀಪಾವಳಿ ಹಾಗೂ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿಯೂ ವಿಶೇಷ ಪೂಜೆಗಳು ಇಲ್ಲಿ ನಡೆಯುತ್ತವೆ. ಬೆಂಗಳೂರು ನಗರದಿಂದ ಸುಲಭವಾಗಿ ಈ ದೇವಾಲಯಕ್ಕೆ ತಲುಪಬಹುದಾಗಿದೆ. ಮೆಟ್ರೋ ಸೌಲಭ್ಯವಿರುವ ಪ್ರದೇಶಗಳಲ್ಲಿ ಮೆಟ್ರೋವನ್ನು ಬಳಸಿ ದೀಪಾಂಜಲಿ ನಗರದ ಹತ್ತಿರ ಇಳಿದುಕೊಂಡು ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ನಿಮಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತದೆ. ಮಂಗಳವಾರ ಮತ್ತು ಶನಿವಾರ ವಿಶೇಷ ಪೂಜೆ ಇರುವುದರಿಂದ ಇಲ್ಲಿ ಜನಸಂದಣಿಯು ಹೆಚ್ಚಾಗಿರುತ್ತದೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಇದು ಬೆಂಗಳೂರಿನ ಆಧ್ಯಾತ್ಮಿಕ ಪರಂಪರೆಯ ಪ್ರಮುಖ ಭಾಗವಾಗಿದೆ. ಈ ಸ್ಥಳದಲ್ಲಿ ಬಂದು ಭಕ್ತರು ತಮ್ಮ ಕೋರಿಕೆಗಳನ್ನು ಕೇಳಿಕೊಂಡರೆ ತಕ್ಷಣ ಅದಕ್ಕೆ ಉತ್ತರ ಸಿಗುವಂತೆ ಅವರಿಗೆ ಆಶೀರ್ವಾದ ಲಭಿಸುತ್ತದೆ. ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ದೊರೆಯುತ್ತದೆ. ಆದ್ದರಿಂದ ಇಲ್ಲಿ ಬರುವ ಜನರೆಲ್ಲರೂ ಭಯವಿದ್ದರೆ ದೇವರ ಹತ್ತಿರ ಬೇಡಿಕೊಂಡು ಹರಕೆಯನ್ನು ಹೊತ್ತು ತಾಯಿತವನ್ನು ಕಟ್ಟಿಕೊಳ್ಳುತ್ತಾರೆ. ಅಲ್ಲದೆ ಅವರಿಗೆ ಮನಸ್ಸಿಗೆ ಅನುಸಾರವಾಗಿ ಪೂಜೆಯನ್ನು ಮಾಡುತ್ತಾರೆ. ಅಲ್ಲದೆ ಇಲ್ಲಿರುವ ಆಂಜನೇಯನಿಗೆ ವಿವಿಧ ಆಕಾರದಲ್ಲಿಯೇ ಪೂಜೆ ಸಲ್ಲಿಸಲಾಗುತ್ತದೆ. ಪೂಜೆಯ ವಿವರಗಳನ್ನು ಕೂಡ ಆ ಕಚೇರಿಯ ಅಂಗಳದಲ್ಲಿ ಅಂಟಿಸಿರುತ್ತಾರೆ. ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಬೇಕೆನ್ನುವವರು ಧಾರಾಳವಾಗಿ ಹೋಗಿ ದರ್ಶನ ಪಡೆದು ಅಲ್ಲಿರುವ ಕುಂಕುಮವನ್ನು ತೆಗೆದುಕೊಂಡು ಬಂದು ಹಣೆಗಿಟ್ಟರೆ ಆಂಜನೇಯನ ಆಶೀರ್ವಾದ ಸದಾಕಾಲ ಇರುತ್ತದೆ ಎಂಬುದು ನಂಬಿಕೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕೆಂದಿದ್ದರೆ ಮೆಟ್ರೋ ಮುಖಾಂತರ ಹೋಗುವವರು ಮೆಟ್ರೋ ಮುಖಾಂತರ ಹೋಗಿ ದೀಪಾಂಜಲಿ ನಗರದಲ್ಲಿ ಇಳಿದುಕೊಂಡು ದೀಪಾಂಜಲಿಯಿಂದ ನಡೆದುಕೊಂಡು ಹೋಗಬಹುದಾಗಿದೆ. ಅಲ್ಲದೆ ಬಸ್ಸಿಗೆ ಹೋಗುವವರು ಕೂಡ ಮೆಜೆಸ್ಟಿಕ್ನಿಂದ ಬಸ್ಸಿನಲ್ಲಿ ದೀಪಾಂಜಲಿ ನಗರಕ್ಕೆ ಟಿಕೆಟನ್ನು ತಗೊಂಡು ಹೋಗಬಹುದು. ಇದು ವಿಜಯನಗರದ ಸಮೀಪದಲ್ಲಿರುವುದರಿಂದ ವಿಜಯನಗರದಲ್ಲಿರುವ
ಎಷ್ಟೋ ಬುಕ್ ಸ್ಟಾಲ್ಗಳಲ್ಲಿ ಬುಕ್ಗಳನ್ನು ನೀವು ಪರ್ಚೇಸ್ ಮಾಡಬಹುದು. ನೀವು ನೋಡುತ್ತಿರುವ ಆಂಜನೇಯ ಶ್ರೀ ವರದಾಂಜನೇಯ ನಂತರ ಇರುವ ವರವನ್ನು ಕೊಡುತ್ತಿರುವ ಗಾಳಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಂಜನೇಯನ ಅಭಯ ಹಸ್ತದಿಂದ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗಲಿ, ಎಲ್ಲ ಕಷ್ಟಗಳು ಪಾರಾಗಲಿ, ದುಷ್ಟರ ಸಂಘ ದೂರವಾಗಲಿ, ಶಿಷ್ಟರ ಸಂಘ ಹತ್ತಿರವಾಗಲಿ. ಆಂಜನೇಯಾಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮನ್ ಪ್ರಚೋದಯಾತ್. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು ಹರಿ ಮರ್ಕಟಾಯ ನಮೋ ನಮಃ. ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ತಾಯ ದುಃಖ ಕ್ಷಯ ಖರೋ ಭವ. ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ತಾಯ ದುಃಖ ಕ್ಷಯ ಖರೋ ಭವ. ಆಂಜನೇಯನ ಪಕ್ಕದಲ್ಲಿರೋ ಸತ್ಯನಾರಾಯಣನ ಸ್ವಾಮಿ ನೋಡಿದಾಗ ಶ್ರೀನಾರಾಯಣನನ್ನೇ ನೋಡಿದಂಥ ಅನುಭವ ಆಗುತ್ತದೆ. ಓಂ ನಮೋ ನಾರಾಯಣಾಯ ನಮೋ ನಮಃ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು ಹರಿ ಮರ್ಕಟಾಯ ನಮೋ ನಮಃ. ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ಧೀಮಹಿ ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ತಾಯ ದುಃಖಕ್ಷಯ ಖರೋ ಭವ. ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ತಾಯ ದುಃಖಕ್ಷಯ ಖರೋ ಭವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ತೇ ನಮೋ ನಮಃ. ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ. 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 ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು ಹರಿ ಮರ್ಕಟಾಯ ನಮೋ ನಮಃ. ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ತಾಯ ದುಃಖಕ್ಷಯ ಖರೋ ಭವ. ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ತಾಯ ದುಃಖಕ್ಷಯ ಖರೋ ಭವ. ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ತಾಯ ದುಃಖಕ್ಷಯ ಖರೋ ಭವ. ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ತಾಯ ದುಃಖಕ್ಷಯ ಖರೋ ಭವ. ತ್ವಮಸ್ಮಿನ್ ಕಾರ್ಯನಿರೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ತಾಯ ದುಃಖಕ್ಷಯ ಖರೋ ಭವ. ಗಾಳಿ ಆಂಜನೇಯ ಟೆಂಪಲಲ್ಲಿ ಆಂಜನೇಯ ಮಾತ್ರ ಇರದೆ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸಮೇತವಾಗಿರುವ ಗುಡಿಯನ್ನು ನೀವು ನೋಡ್ಬೋದು. ಸತ್ಯನಾರಾಯಣನ ನೋಡ್ಬೋದು. ಅಲ್ಲದೆ ಬೃಹದಾಕಾರವಾಗಿ ಇರುವಂಥ ಆಂಜನೇಯನ ದರ್ಶನ ಪಡೆದು ಕಷ್ಟಗಳಿಂದ ಎಲ್ಲ ಕಷ್ಟಗಳು ದೂರವಾಗಿ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ನೆಮ್ಮದಿ ಎಲ್ಲರಿಗೂ ಸಿಗಲೆಂದು ಶ್ರೀಹರಿಯಲ್ಲಿ ಕೇಳುತ್ತೇನೆ.